ಸೊ ಇಲ್ಲಿಂದ ಮೇಲೆ ಹೋಗಬೇಕು. ಸೊ ಫೈನಲಿ ನಾನು ರೀಚ್ ಆಗಿದ್ದೀನಿ. ಈ ರೋಡಿಂದ ಬರುವಾಗನೇ ಆಚೆ ಸಿಗುತ್ತೆ ನೋಡಿ, ಇಲ್ಲಿ ಬೋರ್ಡ್ ಇದೆ ಮೂಕನ್ಮನೆ ಜಲಪಾತ. ಸೊ ಇಲ್ಲಿಂದ ನಾನೀಗ ಕೂಡ್ ರಸ್ತೆ ರೀಚ್ ಆಗಬೇಕು. ಸೊ ಕೂಡ್ ರಸ್ತೆಯಲ್ಲಿ ನನಗೆ ನೆಟ್ವರ್ಕ್ ಸಿಗುತ್ತೆ. ಕೂಡ್ ರಸ್ತೆ ಗಂಟ ನನಗೆ ನೆಟ್ವರ್ಕ್ ಇಲ್ಲ. ಸೊ ಇಲ್ಲೆಲ್ಲ ಐ ಥಿಂಕ್ ಜಿಯೋ ಸಿಗುತ್ತೆ. ಜಿಯೋ ಇಲ್ಲ ಅಂದರೆ BSNL ಸಿಗುತ್ತೆ. ಏರ್ಟೆಲ್ ಎಲ್ಲ ಇಲ್ಲಿ ಸಿಗಲ್ಲ. ಸೊ ನನಗೆ ಆ್ಯಕ್ಚುಲಿ ಸ್ವಲ್ಪ ರೋಡ್ ಗೊತ್ತಿದೆ ಈಚೆ ಸೈಡ್, ಯಾಕಂದರೆ ನನ್ನ ಪಟ್ಲದ್ದು ರೋಡ್ ಗೊತ್ತಿಲ್ಲ. ಬಟ್ ಕೂಡ್ ರಸ್ತೆಗೆ ಅಲ್ಲಿಂದ ಆಚೆ ಎಲ್ಲ ಹೋಗೋ ರೋಡ್ ಗೊತ್ತಿದೆ. ಸೊ ಇಲ್ಲೇ ತಿರುಗಾಡ್ದವನಲ್ಲ, ಸೊ ನನಗೆ ಗೊತ್ತಿದೆ. ಸೊ ಕೂಡ್ ರಸ್ತೆ ಹೋಗಿ ಮ್ಯಾಪ್ ಹಾಕ್ತೇನೆ. ಮತ್ತು ಇನ್ನೊಂದು ಏನಂದರೆ, ಈ ಪಟ್ಲ ಬೆಟ್ಟಕ್ಕೆ ಇವತ್ತು ಹೊರಟಿದ್ದೇನೆ, ಬಿಡ್ತಾರಾ ಇಲ್ವಾ ಗೊತ್ತಿಲ್ಲ ಸ್ವಾಮಿ. ಸೊ ಲೋಕಲ್ ಅಂತ ಹೇಳಿದ್ರೆ ಏನಾದ್ರು ಬಿಡ್ತಾರಾ ನೋಡಬೇಕು. ಯಾಕಂದರೆ ಗಾಡಿ ಅನ್ನೋದು ಈಚೆ ಸೈಡ್ದೆ, ಗಾಡಿ ರಿಜಿಸ್ಟ್ರೇಷನ್ ಇದೆಯಲ್ಲ ಅದು ಈಚೆ ಸೈಡ್ದೆ. ಸೊ ಹಾಗಾಗಿ ಏನಾದರೂ ನೋಡಿ ಬಿಡ್ಬೋದು ಅನ್ನೋ ಒಂದು ಅನಿಸಿಕೆ. ಬಿಡಲಿ ಅಂತಲೂ ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ನಿಮಗೂ ಒಂದು ತೋರಿಸಿದಾಗ ಆಗುತ್ತೆ, ನಾನು ಸಹ ಒಂದು ನೋಡಿದಾಗೆ ಆಗುತ್ತೆ. ಎಕ್ಸ್ಪೆಷಲಿ ವಿಷಯ ಇನ್ನೊಂದು ಏನಂದರೆ, ಕಟ್ ಮಾಡುವ ವಿಷಯ ಏನಂದರೆ, ನಾನು ಫಸ್ಟ್ PU ಸೆಕೆಂಡ್ PU ಎಲ್ಲ ಮಾಡಿದ್ದಿಲ್ಲೇನೆ. ಬಟ್ ನನಗೆ ಗವಿ ಬೆಟ್ಟ, ಪಟ್ಲ ಬೆಟ್ಟ ಇಲ್ಲೆಲ್ಲ ಇದೆ, ಹೋಗಿ ನೋಡಬೇಕು ಅನ್ನೋದು ಒಂದು ಚೂರಲ್ಲ ನನಗೆ ಬುದ್ಧಿ ಇರಲಿಲ್ಲ. ನೋಡಿ ಈಗ ಕೈ ಹತ್ರನೇ ಏನೋ ಹೇಳ್ತಾರಲ್ಲ, ಕೈಗೆ ಇಟ್ಕೋ ಬೆಣ್ಣೆನ ಕೋಲಲ್ಲಿ ತಗೊಂಡೆ ಅಂತ ಏನೋ ಗಾದೆ ಮಾತು ನಂಗೆ ಗೊತ್ತಿಲ್ಲ. ಸೊ ಹಾಗಾಗಿದೆ. ಸೊ ಇಲ್ಲೇ ಇದ್ಕೊಂಡು ಇಲ್ಲೇ ತಿರುಗ್ದಲ್ಲೇ ನಾನೀಗ 120 ಕಿಲೋಮೀಟರ್ ಜರ್ನಿ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಎದ್ದು ಈ ರೈಡ್ನ ಬಂದಿದ್ದೇನೆ. ಸೊ ಥಿಂಕ್ ಮಾಡಿ, ಕೈಯಲ್ಲಿ ಇದ್ದಿದ್ದು ಬೆಣ್ಣೆನ ಬಿಟ್ಬಿಟ್ಟು ಏನೋ ಅಂತಾರಲ್ಲ, ಹಾಗಾಗಿದೆ ನನ್ನ ಪರಿಸ್ಥಿತಿ ಈಗ. ಸೊ ಅವಾಗಿನ ಒಂದು ಮೈಂಡ್ ಆಗಿತ್ತು ಅನ್ಕೋತೀನಿ. ಯಾಕಂದರೆ ಹಾಗೆಲ್ಲ ತಿರುಗ್ಬೇಕನ್ನೋ ಒಂದು ಇದೇ ಇರಲಿಲ್ಲ ನನಗೆಲ್ಲ. ಈ ಈಚೆ ಸೈಡ್ ಬಂದ ಮೇಲೆ, ಈ ನಮ್ಮ ಊರು ಬಿಟ್ಟು ಮಂಗಳೂರು ಸೈಡೆಲ್ಲ ಬಂದ ಮೇಲೆ ನನಗೆ ಈ ಟ್ರಾವೆಲ್ ಮಾಡಬೇಕಂತ ಹುಚ್ಚಿಟ್ಕೊಂಡಿದ್ದು. ಅದರಲ್ಲೂ ನನಗೆ ಟ್ರಾವೆಲ್ ಬಗ್ಗೆ ಫಸ್ಟು ಅರಿವಾಗಿದ್ದು ಚಿಕ್ಕಮಂಗ್ಳೂರು ಟ್ರಿಪ್ಪಲ್ಲಿ. ನನ್ನ ಫಸ್ಟೆಷ್ಟು ಟ್ರಿಪ್ ಅಂದರೆ ಚಿಕ್ಕಮಂಗ್ಳೂರು. ಸೊ ನಾನು ಹೊರಟದ್ದು ನನ್ನ ಜೊತೆ ವರ್ಕ್ ಮಾಡಿದ್ದಂಥ ನನ್ನ ದೋಸ್ತ್ ಯಕ್ಷಿತ್ ಪುತ್ರನಂದ ಅವನ ಹೆಸರು. ಅವನೀಗ ದುಬೈಲಿ ಒಳ್ಳೆ ದುಡ್ಡು ಮಾಡ್ತಾಯಿದ್ದಾನೆ, ಮನೆ ಮೇಲೆ ಮನೆ ಮಾಡ್ತಾಯಿದ್ದಾನೆ ದುಡ್ಡು ಮಾಡಿ ಮಾಡಿ ಮಾಡಿ. ಸೊ ಅವನು ಜೊತೆ ಒಂದು ರೈಡ್ ಹೋಗಿದೆ ರೀ. ಫಸ್ಟು ರೈಡ್ ನಂದದು. ಅದು ಹೋದ ಮೇಲಿಂದ ಶುರುವಾಗಿದ್ದು ಈ ಟ್ರಾವೆಲ್ ಹುಚ್ಚು. ಇನ್ನೂ ಮುಗಿಯೋದು ಇಲ್ಲ. ಸೊ ಅದಾದಮೇಲೆ ಯೋಚನೆ ಮಾಡಿ, ಅವನ ಹತ್ರ ಸ್ಕೂಟಿ ಇರೋದು ಆ್ಯಕ್ಚುಲಿ ಡಿಯೋ ಗಾಡಿ ಇಟ್ಕೊಂಡು ನಾವು ಎಲ್ಲೆಲ್ಲ ತಿರುಗಿದ್ದೀವಿ ಅಂತ ಹೇಳಲಿಕ್ಕಿಲ್ಲ. ಊಟಿ ತಿರುಗಿದ್ದೀವಿ, ವೇನಾಡು ಹೋಗಿದ್ದೀವಿ. ನನ್ನ ಹತ್ರ ಬುಲೆಟ್ ಇತ್ತು, ಬಟ್ ಅವನ ಹತ್ರ ಇದ್ದಿದ್ದು ಡಿಯೋ. ಸೊ ಒಂದು ಬುಲೆಟು, ಒಂದು ಡಿಯೋ. ಆಗೆಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಅಷ್ಟು ಟ್ರೆಂಡಿಂಗಲ್ಲಿ ಇರಲಿಲ್ಲ, ಫೇಸ್ಬುಕ್ಕು ಟ್ರೆಂಡಿಂಗಲ್ಲಿತ್ತು. ಬಟ್ ಅಷ್ಟೆಲ್ಲ ನಮಗೆ ನಾಲೆಡ್ಜ್ ಇರಲಿಲ್ಲ, ಗೊತ್ತಾಯ್ತಾ. ಸೊ ಇಲ್ಲಿ ಹಾಕಬೇಕು, ಈಗ ಮಾಡಬೇಕು, ಈಗೆಲ್ಲ ಇರಲಿಲ್ಲ. ಸೊ ಹೋದ್ವ ಬಂದುವ ಪುಟ್ಟ ಅಂತ ಹೇಳ್ತಾರಲ್ಲ ಹಾಗೆ ಎಷ್ಟೋ ರೈಡ್ಗಳು ಮಾಡಿಬಿಟ್ಟಿದ್ವಿ. ಅದರದ್ದೆಲ್ಲ ವೀಡಿಯೋಸು ಫೋಟೋಸ್ ಆಗಲಿ ನಮ್ಮ ಹತ್ರ ಇಲ್ಲ ಆಗಿನ ಟೈಮಲ್ಲಿ. ಸೊ ಈಗ ನೋಡಿ, ಅದನ್ನೇ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡು ಮೆಮೊರೀಸ್ ಆಗಿ ನೋಡ್ತಾ ಇರ್ತೀವಿ. ಸೊ ನಾನು ಇಲ್ಲೋಗಿದ್ದೆ ಲಾಸ್ಟ್ ಇಯರ್ ಅಂತ. ಆದರೆ ಮಾತ್ರ ಒಳ್ಳೆ ಚಳಿ ಆಗ್ತಿದೆ ರೀ ಈ ರೋಡಲ್ಲಿ ಮಾತ್ರ. ಐ ಆಮ್ ಮಿಸ್ಸಿಂಗ್ ದಟ್ ಗಾಯ್. ನನ್ನ ಮಗ ಮಾತ್ರ ಒಳ್ಳೆ ಹಣ ಮಾಡ್ತಿದ್ದಾನೆ, ಮಾಡಲಿ. ಸೊ ಕೂಡ್ ರಸ್ತೆಗೆ ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಗೊತ್ತಿಲ್ಲ. ಆ್ಯಕ್ಚುಲಿ ಬಿಸಿಲನ್ನ ಒಂದು ಇದೇ ಇಲ್ಲ ಇಲ್ಲಿ ನೋಡಿ, ಎಷ್ಟು ಮೇಲೆ ಬಂದ್ರೂ ಫಾಗೆ. ಸೊ ಬಿಸಿಲನ್ನ ಮಾತೇ ಇಲ್ಲ ಅಂತಾರಲ್ಲ ಹಾಗೆ. ನಾನೊಂದು ರೋಡ್ ಕೇಳಬೇಕು, ಯಾರು ಸಿಕ್ಕಿದ್ರೆ ಕೇಳುವ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಸೊ ನೆಟ್ವರ್ಕು ಸಹ ಇಲ್ಲ ಮಾರಾಯ, ಸಾವು. ನೋಡಿ ಗದ್ದೆ ನಾಟಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ನಾನು ಈಗ ತಾನೇ ಹೇಳ್ಕೊಂಡು ಬಂದೆ ನಿಮ್ಮ ಹತ್ರ, ಗದ್ದೆ ನಾಟಿ ಮಾಡ್ತಾ ಇರ್ತಾರೆ ಅಂತ. ನೋಡಿ ಆಗಿದೆ ಆಲ್ರೆಡಿ.
ರೋಡಲ್ಲಿ ನಿಂತಿರೋ ನೀರು ಸಹ ಕಾಲಿಗೆ ಆರಿದಷ್ಟೇ ಜಸ್ಟ್ ಐಸ್ ಆಗಿಬಿಟ್ಟಿದೆ. ರೋಡೇ ಕಾಣಿಸ್ತಾ ಇಲ್ಲ, ಫುಲ್ ಫಾಗಿಂದ ಕವರ್ ಆಗಿಬಿಟ್ಟಿದೆ. ಸೊ ಒಂದು ಯಾವ್ದಾದ್ರು ಅಂಗಡಿನಾದ್ರು ಸಿಗುತ್ತಾ ಓಪನ್ ಆಗಿರೋದು ಅಂತ ನೋಡ್ತಾ ಇದ್ದೀನಿ. ಅಂಗಡಿನೂ ಸಹ ಸಿಗ್ತಾಯಿಲ್ಲ. ಈಚೆ ಯಾರು ಜನ ಸಿಗ್ತಾರಾ ಅಂತ ಹುಡುಕ್ತಾ ಇದ್ದೀನಿ, ಜನ ಸಹ ಸಿಗ್ತಾಯಿಲ್ಲ. ಹೋಟೆಲ್ ಅನ್ನಪೂರ್ಣೇಶ್ವರಿ ಎಲ್ಲಿದೆ? ಬೋರ್ಡ್ ಮಾತ್ರ ಇದೆ, ಹೋಟೆಲ್ ಅನ್ನಪೂರ್ಣೇಶ್ವರಿ ಇಲ್ಲ. ಇವರೆಲ್ಲ ಅದೃಷ್ಟವಂತರು ಇಲ್ಲಿರೋರ ಮನೆಯಲ್ಲೆಲ್ಲ ನೋಡಿ. ಬೆಳಿಗ್ಗೆ ಎದ್ದೇಳ್ಲಿಕ್ಕಾದ್ರು ಮನಸ್ಸಿಗೆ ಬರುತ್ತೆ ಇವ್ರುಗಳಿಗೆಲ್ಲ. ನನಗೆಲ್ಲ ದೇವರಾಣೆ ಬರೋಲ್ಲ ಗುರು, ದಿನಪೂರ್ತಿ ಮಲ್ಕೋತೇನೆ ಮಾತ್ರ, ನನಗೆ ಎದ್ದೇಳೋ ಸೀನೇ ಇಲ್ಲ. ಓ ದೇವರೇ ಭಗವಂತ, ಯಾರು ಎಲ್ಲೆಲ್ಲಿಂದನೋ ಬರ್ತಾರೆ, ಇವ್ರುಗಳು ಎಲ್ಲೂ ಹೋಗ್ಬೇಕು ಅನ್ನೋದೇ ಇಲ್ಲ. ನೋಡಿ ಊಟಿ ಸ್ಟೈಲ್ ಆಗ್ಬಿಟ್ಟಿದೆ ಸರ್ ಇಲ್ಲೆಲ್ಲ. ಊಟಿ ಸ್ಟೈಲ್ ಆಗ್ಬಿಟ್ಟಿದೆ ನೋಡಿ. ವಾವ್, ಸೋ ಬ್ಯೂಟಿಫುಲ್. ಸೂಪರ್ ಆಗಿದೆ ಮಾತ್ರ. ಕಾರ್ ಬರ್ತಿದೆ. ಸಕಲೇಶ್ಪುರ 42 ಕಿಲೋಮೀಟರ್ಗಳು. ಸೊ ಇಲ್ಲಿ ಯಾರನ್ನಾರು ಕೇಳುವ. ಮಳ್ಳಳ್ಳಿ ಫಾಲ್ಸ್, ಸೋಮವಾರಪೇಟೆ, ಅರ್ಕಲ್ಗೋಡು, ಕುಮಾರಿ. ನೆಟ್ವರ್ಕ್ ಉಂಟಾ ಬ್ರೋ? ನೆಟ್ವರ್ಕ್ ಇದೆಯಾ? ಜಿಯೋ ಅಲ್ವಾ, ಏರ್ಟೆಲ್ಲಾ ನಿಮ್ಮದು? ಆಗ ಕೇಳೋದೇ ಒಳ್ಳೇದಾ? ಕೇಳ್ತೇನೆ ರೀ. ಆಚೆ ಹೋಗ್ಬೇಕಾ ಅಂತ? ಅಲ್ಲೇ ಇದೆಯಲ್ಲ ಪಟ್ಲ ಬೆಟ್ಟ, 4 ಕಿಲೋಮೀಟರ್. ಮಳ್ಳಳ್ಳಿ ವಾಟರ್ ಫಾಲ್ಸ್ 15 ಕಿಲೋಮೀಟರ್. 4 ಅಲ್ಲೇ ಹಿಂಗೆ ಹೋಗ್ಬೇಕನ್ಸುತ್ತೆ. ಕೇಳಲ್ಲ? ಪಟ್ಲ ಬೆಟ್ಟಕ್ಕೆ ಈಗೇನೆ ಅಲ್ಲ ಈ ರೋಡಾ? ಅಲ್ಲೆಲ್ಲಿ ಹೋಗ್ಬೇಕು ಹೇಳಿ? ಇಲ್ಲ, ಚೆಕ್ ಪೋಸ್ಟ್ ಸಿಕ್ತು ನನಗೆ. ಚೆಕ್ ಪೋಸ್ಟ್ ಬಿಸ್ಲೆ. ಸೊ 2 ಕಿಲೋಮೀಟರ್. ಅಲ್ಲಿಂದ ರೈಟ್ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಾ? ಲೆಫ್ಟ್ ಹೋಗ್ಬೇಕಾ? ಓಕೆ. ಹೌದು, ಅದು ಆ್ಯಕ್ಚುಲಿ ಮಳ್ಳಳ್ಳಿಗೆ ಹೀಗೆ ಬ್ರೋ. ಅಲ್ಲಿ ನೋಡಿ ವೈಟ್. ಮಳ್ಳಳ್ಳಿ ಹೀಗೆ, ಪಟ್ಲ ಹಾಗೆ, ಮತ್ತೆ ಗವಿ ಬೆಟ್ಟ ಈಚೆ. ಅದಕ್ಕೆ ಹೋಗಿ ಈಚೆಗೆ ಹೋಗೋಣ. ನಿಮಗೆ ಹೋಗೋಣ ಅಂದ್ರೆ ಹೋಗೋಣ. ನಾನು ನೋಡಿದ್ದೇನೆ. ಈಗ ನೀವು ಯಾವಾಗ ಹೋಗಿದ್ರಿ ಇಲ್ಲಿ? 1 ಇಯರ್ ಬ್ಯಾಕ್. ನಾನು ಅದು ಕಟ್ಟಿದಾರಲ್ಲ ಅಡ್ಡಡ್ಡ ಸ್ಟೆಪ್ಪು, ಏನಿರಲಿಲ್ಲ. ನಾವೆಲ್ಲ ನೀರು ಜೊತೆ ಆಟಾಡಿ ಬಂದಿದ್ದೀವಿ ಅದರಲ್ಲೆಲ್ಲ. ಅಂದರೆ ಈಗ ರೀಸೆಂಟಾಗಿ ನಾನು ವಿಸಿಟ್ ಮಾಡಿಲ್ಲ ಅಷ್ಟೇ. ಏನಾದ್ರು ತಗೊಳ್ಳೋದ್ರೆ ತಗೊಳ್ಳಿ, ಸಿಗರೇಟ್ ಇದೆ ಅಲ್ಲಿ ಬ್ರೋ. ಹೇಗಿದೆ ವೆದರ್? ಇಲ್ಲ ಅಂದಿರಿ. ನಾನು ಅವ್ರಂಗೆ ಒಂದು ಹುಡ್ಡಿ ಹಾಕಿ ಬರೋಣ ಅಂತ ಯೋಚನೆ ಮಾಡಿದ್ರು ಬ್ರೋ. ಬೆಳಿಗ್ಗೆ ಒಂದು ಹುಡ್ಡಿ ಹಾಕ್ಬಿಟ್ಟು ಸುಮ್ಮನೆ ಹೋಗೋಣ, ಯಾಕಂದರೆ ಬಿಸಿಲು ಬಂದ ತಕ್ಷಣ ಇದು ಹಾಕೊಂಡು ಹೊತ್ಕೊಂಡು ತಿರ್ಗಾಡೋಕ್ಕಾಗಲ್ಲ, ಸೆಕೆ ಆಗ್ತದೆ. ಸೊ ಎತ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳೋಕ್ಕಿಂತ ಹುಡ್ಡಿ ಹಾಕೊಂಡು, ನಾನು ಹುಡ್ಡಿ ಹಾಕೊಂಡು ಬಂದೋಣ. ಬೆಳಿಗ್ಗೆ ಹಾಕಿದ್ದಾಗ ಮಂಗಳೂರಲ್ಲಿ ಒಂಚೂರು ಮಳೆ ಆಗಿತ್ತಲ್ಲ, ಆಗಿರ್ಬೋದು ಅಂದ್ಕೊಂಡು ಹಾಕ್ಕೊಂಡು ಬಂದೆ. ಪಾಸ್. ನಿಮಗೀಗ ಆಗ್ತಿರ್ಬೋದಲ್ಲ ಒಳಗಡೆ, ಕುಚು 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 ಅನ್ನಿಸ್ತಾ ಇರ್ಬೋದಲ್ಲ.